ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಗರಿಗರಿಯಾದ ಮದ್ದೂರು ವಡೆ ಹೇಗೆ ಸಿಂಪಲ್ಲಾಗಿ ಮನೇಲಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮದ್ದೂರು ವಡೆ. ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದುದ್ದ ಇದ್ರೇ ತೆಳ್ಳುಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿರುತ್ತೆ ನೋಡಿ ಹೀಗೆ. ಹಾಗೆಯೇ ಈ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀನಿ ಸ್ವಲ್ಪ. ಹಾಗೆಯೇ ಹಸಿಮೆಣಸಿನ್ಕಾಯಿ ಒಂದು 5-6 ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಒಂದು 150 ಗ್ರಾಮ್ ಅಷ್ಟು, ಅಂದರೆ 1 ಲೋಟದಷ್ಟು, ಒಂದು 1/4 kg ಅಷ್ಟು ಬೇಕಾಗುತ್ತೆ. ನಾನು ಹಾಗೆಯೇ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, 2 ಸ್ಪೂನಷ್ಟು ಚಿರೋಟಿ ರವೆ. ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು 1 ಕಟ್ಟಷ್ಟು ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು, ಈ ಒಂದು ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಜೀರಿಗೆ 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಮಾಡಿದ ಎಣ್ಣೆ ಮಾತ್ರ ಹಾಕ್ಕೋಬೇಕು. 1-2 ಸ್ಪೂನಷ್ಟು ಬಿಸಿ ಮಾಡಿದ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ. ನಾನು ಕ್ವಾಂಟಿಟಿ ಸ್ವಲ್ಪ ಮಾಡ್ತಾ ಇರೋದು, ಸೊ ನೋಡ್ಕೊಳ್ಳಿ. ಹಾಗೆಯೇ ಅಕ್ಕಿ ಹಿಟ್ಟು ನಿಮಗೆ 1 ಸ್ಪೂನಷ್ಟು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಂತ. ಅಕ್ಕಿ ಹಿಟ್ಟು ಆಪ್ಷನ್ನು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಈ ಥರ ಬರಬೇಕು. ರೊಟ್ಟಿ ನಾವು ಮಾಡ್ಕೊತೀವಿ ನೋಡಿ, ರೊಟ್ಟಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಹುರಿದ ಕಡಲೆ ಬೀಜ ತೊಗೊಳ್ಳಿ, ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಗೋಡಂಬಿ ತೊಗೊಳ್ಳಿ, ಅದನ್ನು ಕೂಡ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ. ಅದನ್ನು ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಚೂರು ನೀರು ಹಾಕ್ಕೋಬೇಕು. ನೀರು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಸುಮ್ಮನೆ ಕೈಗೆ ಸ್ವಲ್ಪ ಒದ್ದೆ ಆಗೋಂಗೆ ಮಾತ್ರ ಹಾಕ್ಕೊಳ್ಳಿ. ಏಕೆಂದರೆ ಅದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀರು ಹಾಕ್ಕೋಬಾರ್ದು. ನೋಡಿ, ಎಣ್ಣೆ ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಅದರಲ್ಲೇ ಕಟ್ಟಬೇಕು ನಾವು. ಏಕೆಂದರೆ ಈರುಳ್ಳಿ ಇರುತ್ತಲ್ವ, ಈರುಳ್ಳಿ ಹಸಿಯಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಈ ಥರ ಉಂಡೆ ಬರಬೇಕು. ನೋಡಿ, ನಿಮಗೆ ಎಷ್ಟು ದಪ್ಪದ ಉಂಡೆ ಬೇಕು ಅಂತ ನೋಡಿಕೊಂಡು ನೀವು ಕ್ವಾಂಟಿಟಿ ಮಾಡ್ಕೊಳ್ಳಿ. ಜಾಸ್ತಿ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ವಡೆ ಮೆತ್ತಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತಾ ಇರೋದು. ಕ್ರಿಸ್ಪಿಯಾಗಿರಬೇಕು ಅಂದರೆ ನೀವು ನೀರು ಹಾಕ್ಕೊಳ್ದೇ ಹಾಗೆ ಉಂಡೆ ಕಟ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದು ಎಣ್ಣೆ ಪ್ಲಾಸ್ಟಿಕ್ ಬರುತ್ತಲ್ವ, ಅದರೊಳಗೆ ನಾವು ಎಣ್ಣೆ ತಂದಿರೋಂಥ ಅದರಲ್ಲಿ ನಾವು ತಟ್ಕೊಳ್ಳೋಣ. ಈ ಥರ ಉಂಡೆ ಮಾಡಿ ಸುಮ್ಮನೆ ಪ್ರೆಸ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ನೋಡಿ, ಈ ಥರ ರೌಂಡ್ ಬರುತ್ತೆ. ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಬಂದಿದೆ ಅಲ್ವಾ. ಇವಾಗ ನಾವು ತೆಗೆದು ಕಾಯ್ದಿರೋ ಅಂಥ ಎಣ್ಣೆಗೆ ಹಾಕ್ಕೊಳ್ಳೋಣ, ಬಾಣಲಿಗೆ. ನೋಡಿ, ಬಿಸಿಯಾದ ಎಣ್ಣೆಗೆ ಹಾಕ್ಕೊಳ್ಳೋಣ. ಒಂದು 3 ನಿಮಿಷ ಸಾಕು ಇದು ಬೇಯಿಸ್ಕೊಳ್ಳೋಕ್ಕೆ. ನಮಗೆ ಕ್ರಿಸ್ಪಿಯಾಗಿ ಕಾಣುತ್ತೆ. ಬ್ರೌನ್ ಕಲರು ಈರುಳ್ಳಿ ಬಂದಿರುತ್ತೆ. ಬ್ರೌನ್ ಕಲರ್ ಯಾವಾಗ ನಾವು ಟರ್ನ್ ಆಗಿದೆ ಈರುಳ್ಳಿ, ಆವಾಗ ಇದು ರೆಡಿಯಾಗಿದೆ ಅಂತ. ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಮದ್ದೂರು ವಡೆ. ಗರಿಯಾಗಿ ಬಂದಿದೆ. ಇನ್ನೊಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಬಂದಿದೆ ಅಲ್ವಾ. ಇದು ನಾವು ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಇದು ಬಿಚ್ಚಿ ಹೋಗೋದಿಲ್ಲ. ಗಟ್ಟಿಯಾಗಿ, ಕ್ಲೀನಾಗಿ, ನೀಟಾಗಿ, ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಕೈಯಲ್ಲೇ ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ಲೇಡೀಸ್ ಎಕ್ಸ್ಪೀರಿಯೆನ್ಸ್ ಇದ್ದವರು, ರೊಟ್ಟಿ ತಟ್ಟಿ ಅಭ್ಯಾಸ ಇದ್ದವ್ರು ನೋಡಿ, ಕೈಯಲ್ಲೇ ಕೂಡ ನೀಟಾಗಿ ತಟ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಒಟ್ಟಾರೆ ತೆಳ್ಳಗಿರಬೇಕು, ತುಂಬ ದಪ್ಪ ಇರಬಾರ್ದು ಅನ್ನೋದಷ್ಟೇ. ನೋಡಿ, ಗರಿಯಾದ ಮದ್ದೂರು ವಡೆ ರೆಡಿಯಾಗಿದೆ. ಸಂಜೆ ಟೈಮ್ಗೆ ಮನೇಲಿ ನಾವು ಮಾಡ್ಕೋಬೋದು. ನಾನು ಕೂಡ ಸಂಜೆ ಟೈಮ್ಗೆ ಮಾಡಿದ್ದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೊಂದು ಆಪ್ಷನ್ ಅಂತಂದರೆ, ಇದನ್ನು ನಾವು ಸಂಜೆ ಮಾಡಿ ಮಾರ್ನಿಂಗ್ ಇನ್ನೊಂದು ಸಲ ನಾವು ಎಣ್ಣೆಗೆ ಹಾಕಿ ಬಿಸಿ ಮಾಡಿ ತಿನ್ಕೊಂಡ್ರೆ ಅದು ಕೂಡ ತುಂಬ ಗರಿಯಾಗಿರುತ್ತೆ. ಮತ್ತೊಂದು 5 ಡೇಸ್ ಕೂಡ ಇಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಹೊರಗಡೆನೇ ಇಡ್ಬೋದು. ಮತ್ತು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ನಿಮ್ಗೆ ಇದು ಇಷ್ಟ ಆದರೆ ವನಿ ಅಭಿರುಚಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.